ಎಲ್ಲರಿಗೂ ನಮಸ್ಕಾರ. ಸುಕ್ರಿ ಬೊಮ್ಮನಗೌಡ, ತರಗತಿ 8ನೇ ತರಗತಿ, ವಿಷಯ ಕನ್ನಡ, ಭಾಗ 5, ಪಾಠ 4. ಮಕ್ಕಳೇ, ಪಾಠದ ಹೆಸರು ಸುಕ್ರಿ ಬೊಮ್ಮನ ಗೌಡ. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ಸುಕ್ರಿ ಅವರಿಗೆ ಇದ್ದ ಕಾಡಿನ ಸಸ್ಯಜ್ಞಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಜೊತೆಗೆ ಅವರಿಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧ ಶಾಸ್ತ್ರಗಳ ಜನಪದ ಶಾಸ್ತ್ರಗಳ ಭಂಡಾರವೇ ಅವರಿಗೆ ಪರಿಚಯವಿತ್ತು. ಅಲ್ಲಿಯ ತನಕ ನಾವು ಹಿಂದಿನ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಮುಂದಿನ ಭಾಗವನ್ನು ನೋಡೋಣ. ಸುಕ್ರಿ ಮತ್ತು ಕಾಡು. ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಮಕ್ಕಳೇ, ಇವರ ಜೊತೆ ಲೇಖಕಿಯೂ ಇದ್ದಾರೆ. ಸುಕ್ರಿ ಕಾಡಿನಲ್ಲಿರುವಂತಹ ಪ್ರತಿ ಗಿಡಕ್ಕೂ ತನ್ನದೇ ಆದಂತಹ ಹೆಸರುಗಳನ್ನು ಹೇಳುತ್ತಾ ಸಸ್ಯಗಳನ್ನು ತೋರಿಸುತ್ತಾ ಮುಂದೆ ಮುಂದೆ ಸಾಗುತ್ತಾ ಇರುತ್ತಾರೆ. ಅವರನ್ನು ಲೇಖಕಿಯವರು ಸಹ ಹಿಂಬಾಲಿಸುತ್ತಾ ನಡೆಯುತ್ತಾರೆ. ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಹಲವು ಗ್ರಂಥಗಳು ಸಿದ್ಧವಾಗಿರಬಹುದು. ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು. ನೋಡಿ, ಲೇಖಕಿ ಹೇಳುತ್ತಿದ್ದಾರೆ, ಇವರಿಗಿದ್ದಂತಹ ಸಸ್ಯಜ್ಞಾನ ನಿಧಿಯನ್ನು ಅದನ್ನೇನಾದರೂ ನಾವು ಅಕ್ಷರ ರೂಪದಲ್ಲಿ ಏನಾದರೂ ಬರೆದಿದ್ದೇ ಆದಲ್ಲಿ ಅದು ಹಲವು ಗ್ರಂಥಗಳು ಸಿದ್ಧವಾಗಿರಬಹುದಾಗಿತ್ತು. ಜೊತೆಗೆ ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲವರಾಗಿದ್ದರು. ಕೇವಲ ಗಿಡಗಳನ್ನೇ ಅಲ್ಲದೆ ಸಾಮಾನ್ಯ ಹುಲ್ಲುಕಡ್ಡಿಯ ಬಗ್ಗೆಯೂ ಸಹ ಅವರಿಗೆ ಚೆನ್ನಾಗಿ ತಿಳಿದಿದ್ದರು. ಒಮ್ಮೆ ನನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂತೆನೆಗಳನ್ನು ಕುಯ್ದುಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ಮಕ್ಕಳೇ, ಒಮ್ಮೆ ನನ್ನ ಜೊತೆ ಅಂದರೆ ಯಾರ ಜೊತೆ? ಲೇಖಕಿಯ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ, ಅದು ಉದ್ದಕ್ಕೆ ಇರುತ್ತೆ, ಆ ಉದ್ದದೇಟಿನ 10 ಹೂಗಳನ್ನು ಅಥವಾ 10 ಹೂಗಳ ತೆನೆಗಳನ್ನು ಕೊಯ್ದುಕೊಳ್ತಾರೆ. ಕೊಯ್ದುಕೊಂಡಾಗ ಅವರು ಹೇಳ್ತಾರೆ ಏನಂತ ಅಂದರೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ. ಈ ಪದವನ್ನು ಮತ್ತೆ ಮತ್ತೆ ಹೇಳುತ್ತಾ ಹೋಗುತ್ತಾರೆ. ಆಗ ಲೇಖಕಿಗೆ ಇದೇನು ಒಗಟ, ಹೇಳು ಮತ್ತೆ ಎನ್ನುತ್ತಾ ನಾನು ಬರೆದುಕೊಳ್ಳಲೆಂದು ಪೆನ್ನನ್ನೆತ್ತಿಕೊಂಡರೆ ಸುಕ್ರಿ ಮತ್ತೆ ಅದೇ ಹಾಡು, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುತ್ತಾ ನನ್ನ ಮುಖ ನೋಡಿ ನಗುವರು. ನನಗೆ ಅನಿಸಿತ್ತು, ಏನು ಅವರು ಹೇಳ್ತಾ ಇರೋದು ಒಗುಟ ಅಂತ. ಒಗುಟಿದ್ರೆ ನಾನು ಬರೆದುಕೊಳ್ಳಲು ಅಂತ ಹೇಳಿ ಪೆನ್ನನ್ನು ಲೇಖಕಿಯವರು ಎತ್ತಿಕೊಂಡಾಗ ಮತ್ತೆ ಅದೇ ಪದವನ್ನು, ಅದೇ ಹಾಡನ್ನು ಹೇಳ್ತಾರೆ. ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಅಂತ ಹೇಳುತ್ತಾ ಇವರ ಮುಖವನ್ನು, ಲೇಖಕಿಯ ಮುಖವನ್ನು ನೋಡಿ ಸುಕ್ರಿಯವರು ನಗುವರು. ಆಗ ನನ್ನ ತಲೆಯ ಟ್ಯೂಬ್ಲೈಟ್ ಹೊತ್ತಿಕೊಳ್ಳುತ್ತದೆ. ಈ ಹುಲ್ಲಿನ ಇಷ್ಟುದ್ದದ ಇಂಥ ಹೆಸರ ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ. ಅಯ್ಯೋ, ಇದು ಒಗಟ ಅಂತ ಹೇಳಿದಾಗ ಆಗ ಲೇಖಕಿಯವರಿಗೆ ತಕ್ಷಣ ಗೊತ್ತಾಗುತ್ತೆ ಏನಪ್ಪ ಅಂದರೆ
ಈ ಹುಲ್ಲಿನ ಇಷ್ಟುದ್ದದ ಇಂಥ ಹೆಸರ ಅಂದರೆ ಆ ತೆನೆಗಳು ಕೊಯ್ದುಕೊಂಡ್ರಲ್ಲ, ಆ ಉದ್ದದ ತೆನೆಗಳನ್ನು ಕೊಯ್ದುಕೊಂಡ ಆ ಹುಲ್ಲಿನ ಹೆಸರು ಇಷ್ಟುದ್ದ ಇದೆ. ಆಗ ಅನಿಸುತ್ತೆ ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ಅಂತ ತಿಳಿಸಿ ಹೆಸರನ್ನು ಒಂದೊಂದಾಗಿಯೇ ವಿವರಿಸಿ ಹೇಳುತ್ತಾರೆ. ಇವರೊಬ್ಬ ನಾಡ ವೈದ್ಯರೂ ಹೌದು. ಮೂಲವ್ಯಾಧಿ, ಅರಿಶಿನ ಗುಂಡಿಗೆ, ಬಂಜೆತನಗಳಿಗೆ ಉತ್ತಮ ಔಷಧಿ ನೀಡಬಲ್ಲರು. ಹೌದು, ಅದು ಉದ್ದದ ಹೆಸರು. ಯಾವುದು ಆ ಹುಲ್ಲಿನ ಉದ್ದದ ಹೆಸರು ಅಂದರೆ ಕಟ್ಟಾಡೆ ಕುಟ್ಟಾಡೆ ಕುಟ್ಟಿದ್ರೆ ಚೂಡಾಡೆ. ಇದು ಒಂದು ಹುಲ್ಲಿನ ಹೆಸರು. ಒಂದೊಂದು ಹುಲ್ಲಿನ ಹೆಸರು ಸಹ ವಿವರಿಸುತ್ತಾ ಹೇಳುತ್ತಾರೆ. ಇದನ್ನು ನೋಡಿದಾಗ ಇವರೊಬ್ಬ ನಾಡ ವೈದ್ಯರು ಎಂದು ಲೇಖಕಿಗೆ ಅನಿಸಿತು. ಜೊತೆಗೆ ಇವರು ಮೂಲವ್ಯಾಧಿಗೆ, ಅರಿಶಿನ ಗುಂಡಿಗೆ, ಬಂಜೆತನಗಳಿಗೆ ಇವರು ಉತ್ತಮ ಔಷಧಿಗಳನ್ನು ನೀಡುತ್ತಾರೆ. ಮೂಲವ್ಯಾಧಿ ಅಂತ ಹೇಳಿದ್ರೆ ಮಕ್ಕಳೇ ಈಗಿನ ಆಂಗ್ಲ ಪದದಲ್ಲಿ ಪೈಲ್ಸ್ ಅಂತ ಕರಿತೀವಿ. ಅರಿಶಿನ ಗುಂಡಿಗೆ ಅಂತ ಹೇಳಿದ್ರೆ ಕಾಮಾಲೆ ಕಾಯಿಲೆ. ಬಂಜೆತನ ಅಂತ ಹೇಳಿದ್ರೆ ಮಕ್ಕಳು ಇಲ್ಲದೇ ಇರುವವರಿಗೆ ಮಕ್ಕಳು ಆಗೋದಕ್ಕೆ ಇವರು ಉತ್ತಮ ಒಂದು ನಾಟಿ ಔಷಧಿಗಳನ್ನು ಕೊಡುತ್ತಾರೆ, ಈಗಲೂ ಸಹ ನೀಡುತ್ತಾರೆ. ಇನ್ನು ಈ ಭಾಗದ ಮುಖ್ಯಾಂಶಗಳು ಅಂದರೆ ಪಾಠದ ಹೆಸರು, ಸುಕ್ರಿ ಮತ್ತು ಕಾಡು, ಇವುಗಳ ಬಗ್ಗೆ ನಾವು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಲೇಖಕರಿಗೆ ಸುಕ್ರಿ ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು? ಪ್ರಶ್ನೆ 2, ಸುಕ್ರಿಯವರು ಯಾವ ಯಾವ ರೋಗಗಳಿಗೆ ಔಷಧಿಗಳನ್ನು ನೀಡುತ್ತಿದ್ದರು? ಈ ಭಾಗದ ಪದಗಳ ಅರ್ಥ ಬರೆಯಿರಿ. ಹಾಳೆ, ಅಣಿ, ಬೆದೆ. ಮಕ್ಕಳೇ, ಎಲ್ಲ ಪ್ರಶ್ನೆಗಳಿಗೂ ಮತ್ತು ಪದಗಳ ಅರ್ಥಗಳಿಗೂ ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಜೊತೆಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳಿಗೂ ಸಹ ನೀವೇ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.